ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ವೈಟ್ ಟ್ಯಾಪಿಂಗ್ ಕೆಲಸ ನಡೀತಾ ಇದೆ ವೀಕ್ಷಕರೇ. ಮುಂದಿನ 3 ತಿಂಗಳುಗಳ ಕಾಲ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ವೈಟ್ ಟ್ಯಾಪಿಂಗ್ ಕಾರ್ಯ ನಡೀತಾ ಇದೆ. ಸೊ ಹೀಗಾಗಿ 3 ತಿಂಗಳುಗಳ ಕಾಲ ಸಂಚಾರ ನಿರ್ಬಂಧದಲ್ಲಿರುತ್ತೆ. ಸೊ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಸೂಚನೆಯನ್ನು ನೀಡಲಾಗಿದೆ. ಟ್ರಾಫಿಕ್ ದಟ್ಟಣೆ ನಿಯಂತ್ರಣಕ್ಕೆ ಟ್ರಾಫಿಕ್ ಪೊಲೀಸರು ಈ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮೈಸೂರು ರಸ್ತೆ ಕಡೆಗೆ ಯಾರಾದರೂ ಹೋಗೋರಿದ್ರೆ ಸರ್ವಿಸ್ ರಸ್ತೆಯಲ್ಲಿ ಸಂಚಾರ ಮಾಡಿ ಅಥವಾ ಚಾಮರಾಜಪೇಟೆ ಟೌನ್ ಹಾಲ್ ಮೆಜೆಸ್ಟಿಕ್ಗೆ ಪರ್ಯಾಯ ಮಾರ್ಗವನ್ನು ಹುಡುಕೊಳ್ಳಿ. ಆಮೇಲೆ ಪೀಕ್ ಅವರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಟ್ರಾಫಿಕ್ ದಟ್ಟಣೆ ಆಗುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಪ್ರಯಾಣ ಆರಂಭಕ್ಕೂ ಮುನ್ನ ಟ್ರಾಫಿಕ್ ಅಪ್ಡೇಟ್ ಪರಿಶೀಲನೆಗೆ ಸೂಚನೆಯನ್ನು ನೀಡಲಾಗಿದೆ. ಮೆಟ್ರೋ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕೆಆರ್ ಮಾರುಕಟ್ಟೆಯ ಮೇಲೆ ಹಾದು ಹೋಗುವಂತಹ ಫ್ಲೈಓವರ್ ಇದೆಯಲ್ಲ, ಇದು ಮೈಸೂರು ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವಂಥ ಪ್ರಮುಖ ಫ್ಲೈಓವರ್ ಆಗಿದೆ. ಈ ಫ್ಲೈಓವರ್ ಇರೋದ್ರಿಂದಲೇ ಕೆಆರ್ ಮಾರ್ಕೆಟ್ ಕೆಳಗಡೆ ಟ್ರಾಫಿಕ್ ಜಾಮ್ ಆಗೋದನ್ನು ನಿಯಂತ್ರಣ ಮಾಡಬಹುದು. ಆದರೆ ಈಗ 3 ತಿಂಗಳ ಕಾಲ ವೈಟ್ ಟ್ಯಾಪಿಂಗ್ ಕಾರ್ಯ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ಆ ಫ್ಲೈಓವರನ್ನು ಬಂದ್ ಮಾಡ್ತಾರೆ. ಆದರೆ ಸಮಯ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ರಾಂಗ್ ಆಗಿದೆಯಾ ಅನ್ನುವ ಪ್ರಶ್ನೆ ಇದೆ. ಯಾಕೆಂದರೆ ವೀಕ್ಷಕರೇ, ಹೇಳಿ ಕೇಳಿ ಮುಂದಿನ ದಿನಗಳಲ್ಲಿ ಈಗ ಹಬ್ಬ ಹರಿದಿನಗಳು ಸಿಕ್ಕಾಪಟ್ಟೆ ಬರುತ್ತೆ. ಉದಾಹರಣೆಗೆ ಈಗ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಬರುತ್ತೆ, ದಸರಾ ಹಬ್ಬಗಳು ಬರುತ್ತೆ. ಎಲ್ಲರೂ ತುಂಬ ಜನ ಸಿಟಿ ಮಾರ್ಕೆಟಿಗೆ ಬಂದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರ್ತಾರೆ. ಒಂದು ವೇಳೆ ಕೆಳಗಡೆ ನೀವು ಬಿಟ್ಟರೆ ವೆಹಿಕಲ್ಸನ್ನು ಓಡಾಡಲಿಕ್ಕೆ ಇದ್ದಿದ್ದು ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಅನ್ನುವ ಚರ್ಚೆಗಳು ಶುರುವಾಗಿದೆ.